ಹಾಯ್ ಮಾಡಿ. ಹಾಯ್, ನೀನು ಹೇಳು ಹಾಯ್ ಅನ್ನು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕ್ಷಿದಾಸ್ ಮಿನಿ ಬ್ಲಾಗ್ಸ್. ಇವತ್ತು ನಾವು ನಮ್ಮ ಪಾಪುಗೆ 1.5 ವರ್ಷ ಇನ್ನೇನು ಏಪ್ರಿಲ್ ಬಂದರೆ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ 1.5 ವರ್ಷದ ವ್ಯಾಕ್ಸಿನೇಷನ್ ಇದೆ. ಹಾಗಾಗಿ ಇಬ್ಬರು ರೆಡಿ ಆಗಿದ್ದೀವಿ, ಇವಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ. ಹೋಗೋಣ. ಸೂಜಿ ಹಾಕಿಸ್ಕೋತೀಯಾ? ಇಷ್ಟ ನನಗೆ. ಸೊ ವ್ಯಾಕ್ಸಿನೇಷನ್ಗೆ ಅಂತ ಇವಾಗ ರೆಡಿಯಾಗಿ ಹೋಗ್ತಾ ಇದ್ವಿ. ಸೊ ಎಲ್ಲ ಕೆಲಸ ಮುಗಿಸಿದ್ದೀನಿ ನಾನು. ಆ್ಯಂಡ್ ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಇಲ್ಲ ಅಂತ ಕಾಲ್ ಮಾಡಿದರು, ಬಟ್ ಮತ್ತೆ ಒಂದು 10 ಮಿನಿಟ್ಸ್ ಬಿಟ್ಟು ಇದೆ ಬನ್ನಿ ಅಂತ ಅಂದಿದ್ದಾರೆ. ಸೊ ಅವಳನ್ನ ಮಲಗಿಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮತ್ತೆ ಪಟ್ ಅಂತ ನಾನು ರೆಡಿ ಆಗಿದ್ದೀನಿ. ಸೊ ಇವಾಗ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ಅವಳು ಹೇಗಿರ್ತಾಳೆ, ಹೇಗೆ ಇದು ಮಾಡ್ತಾಳೆ ಅಂತ ತೋರಿಸ್ತೀನಿ. ಅವಳು ಸೂಜಿ ಕೊಡಿಸ್ಕೋತೀಯ ಅಂತಂದರೆ ಹ್ಞೂ ಅಂತಿದ್ದಾಳೆ. ನೋಡೋಣ. ಫೈನಲಿ ಅವಳಿಗೆ ತಲೆನ ಬಾಚಿದೆ ನಾನು. ಅದಾದಮೇಲೆ 3 ಜನನು ಅಂಗನವಾಡಿಗೆ ಹೋದ್ವಿ, ನಾನು, ಹಸ್ಬೆಂಡ್ ಮತ್ತು ಪಾಪು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವತ್ತೇ ನಾನು ಅವಳಿಗೆ ತಲೆಗೆಲ್ಲ ಸ್ನಾನ ಮಾಡಿಸ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಹೇಗೂ ಫೀವರ್ ಬರುತ್ತೆ, ಇನ್ 2 ಡೇಸ್ ತಲೆಗೆಲ್ಲ ಸ್ನಾನ ಮಾಡಿಸೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಪ್ರತಿ ಸಲನೂ ಹೇಳಿದ್ದೀನಿ, ನನ್ನ ಲಾಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ನಮ್ಮ ಪಾಪುಗೆ ಆ್ಯಕ್ಚುಲಿ ವ್ಯಾಕ್ಸಿನ್ ಬಂದು ಗೌರ್ಮೆಂಟ್ ವ್ಯಾಕ್ಸಿನ್ನೇ ನಾನು ಹಾಕ್ಸಿರೋದು. ಯಾವುದೋ ಪ್ರೈವೇಟ್ ವ್ಯಾಕ್ಸಿನ್ ಅಥವಾ ಪೇಯ್ನ್ಲೆಸ್ ವ್ಯಾಕ್ಸಿನ್ ಯಾವುದೂ ನಾನು ಹಾಕ್ಸಿಲ್ಲ. ನೀವು ಹಾಕ್ಸೋದಾದ್ರೂ ಗೌರ್ಮೆಂಟ್ ವ್ಯಾಕ್ಸಿನ್ನೇ ಹಾಕಿಸಿ, ತುಂಬ ಒಳ್ಳೆಯದು. ಆ್ಯಂಡ್ ನಮಗೆ ಅಂಗನವಾಡಿ ಬಂದು ನಮ್ಮ ಮನೆಯಿಂದ ಒಂದು 3 ಮಿನಿಟ್ಸ್ ಆಗುತ್ತೆ ಅಷ್ಟೇ, ತುಂಬಾ ಹತ್ತಿರ ಇದೆ. ಬಟ್ ನನ್ನ ಹಸ್ಬೆಂಡ್ ಎಷ್ಟು ಸಲ ಕರ್ಕೊಂಡೋದ್ರು ರೋಡ್ ಮಿಸ್ ಮಾಡಿಕೊಂಡು ಮುಂದೆ ರೋಡ್ಗೆ ಹೋಗ್ತಾರೆ. ಸೊ ಫೈನಲಿ ಅಂಗನವಾಡಿ ಹತ್ರ ಬಂದ್ವಿ. ಆ್ಯಂಡ್ ಸಿಸ್ಟರ್ ಎಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು ನಮಗಂತಲೇ. ಯಾಕಂತಂದರೆ ಫಸ್ಟ್ ವ್ಯಾಕ್ಸಿನ್ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇವತ್ತು ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರು ಬಂದಿದ್ದರಿಂದ ಕಾಲ್ ಮಾಡಿದಾಗ ನಮಗೋಸ್ಕರ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದರು. ಸೊ ಹೋಗಾದ್ಮೇಲೆ ನಮ್ಮ ಪಾಪು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಅಲ್ಲೆಲ್ಲ ಮಕ್ಕಳು ಬರೆಯೋದು ಆ್ಯಂಡ್ ಅವ್ರು ಆಟ ಆಡೋದನ್ನೆಲ್ಲ ನೋಡಿಬಿಟ್ಟು ಅವಳು ಕೆಳಗೆ ಇಳಿದ್ಲು. ಸೊ ಅಲ್ಲಿದ್ದ ಮೇಡಮ್ ಬಂದು ಅವ್ಳಿಗೊಂದು ಚೇರ್ ಹಾಕಿ ಕೊಟ್ಟರು. ಸೊ ಅವಳು ಹೋಗಿ ಅದರಲ್ಲೇ ಕೂತ್ಕೊಂಡಿದ್ಲು. ಆ್ಯಂಡ್ ಅವಳು ಆ್ಯಕ್ಚುಲಿ ಎಲ್ಲರನ್ನೂ ಅಬ್ಸರ್ವ್ ಮಾಡೋದೇ ಆಗಿತ್ತು, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಎಲ್ಲರ ಜೊತೆನೂ ಮಾತಾಡ್ಸೋಕ್ಕಂತ ಇವಳೇ ಹೋಗೋಳು. ಸೊ ನಾನು ಎಲ್ಲಾದರೂ ಬಿದ್ದುಬಿಟ್ರೆ ಅಂತ ಪದೇ ಪದೇ ಅವಳನ್ನ ಹಿಡ್ಕೊಳ್ತಾ ಇದ್ದೆ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರು ಅಲ್ಲಿ. ಸೊ ಅಷ್ಟರೊಳಗಡೆ ಸಿಸ್ಟರ್ಸ್ ಎಲ್ಲ ತಾಯಿ ಕಾರ್ಡಿಗೆ ಎಂಟ್ರಿ ಎಲ್ಲ ಮಾಡಿಕೊಂಡ್ರು, ಪಾಪ ವೆಯ್ಟ್ನೆಲ್ಲ ಚೆಕ್ ಮಾಡಿ. ಆ್ಯಂಡ್ ಅದಾದಮೇಲೆ ಅವಳನ್ನ ಕೂರಿಸ್ಕೊಂಡು ಫಸ್ಟ್ ಅವಳಿಗೆ ಡ್ರಾಪ್ ಹಾಕಿದರು. ಆ್ಯಂಡ್ ಅವಳಿಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಡ್ರಾಪ್ಸ್ ಅಷ್ಟೇ ಅಂತ. ಅವಳು ಖುಷಿಲೇ ಹಾಕಿಸ್ಕೊಂಡ್ಲು, ಅದನ್ನು ಹಾಕಿಸ್ಕೊಂಡು ಕೂತಿದ್ಲು. ಸೊ ಯಾವಾಗ ಫಸ್ಟ್ ಇಂಜೆಕ್ಷನ್ ಕೊಟ್ವಿ ಅಳೋದಕ್ಕೆ ಅಳೋದಕ್ಕೆ ಶುರು ಮಾಡಿದ್ಲು. ಸೊ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡ್ವಿ ನಾವು. ಇವತ್ತು ಅವಳಿಗೆ ಇದ್ದಿದ್ದು ವ್ಯಾಕ್ಸಿನ್ ಬಂದು 2 ಡ್ರಾಪ್ಸ್ ಇತ್ತು, 3 ಇಂಜೆಕ್ಷನ್ಸ್ ಇತ್ತು. 2 ತೊಡೆ ಕೊಟ್ಟರು, 1 ಕೈ ಕೊಟ್ಟರು. ಅದರಲ್ಲಿ 1 ಮಾತ್ರ ತುಂಬ ಪೇಯ್ನ್ ಇರುತ್ತೆ ಅಂತ ಹೇಳಿದರು. ಸೊ ವ್ಯಾಕ್ಸಿನ್ ಹಾಕಿಸ್ಕೊಂಡ್ವಿ. ಆ್ಯಂಡ್ ಅವಳು ಅಳೋದು ಅಂತೂ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಫೋಟೋ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಟ್ಟರು, ಈವನ್ ಅವ್ರಿಗೂ ಫೋಟೋ ತೆಕ್ಕೊಳ್ಳೋದಕ್ಕಿತ್ತು. ಸೊ ಹಾಗಾಗಿ ನಾನು ಆರಾಮಾಗಿ ವೀಡಿಯೋನ ಮಾಡಿಕೊಂಡೆ ಒಂದು ಸ್ವಲ್ಪ ಹೊತ್ತು. ಆ್ಯಂಡ್ ಅದಾದಮೇಲೆ ನನಗೊಂದು ಸ್ವಲ್ಪ ಇಂಜೆಕ್ಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಾದಮೇಲೆ ಅದಾದಮೇಲೆ ಪಾಪುಗೆ ಇಂಜೆಕ್ಷನ್ನ ಕೊಟ್ಟರು ಅವರು. ಸೊ ಫಸ್ಟ್ ಇಂಜೆಕ್ಷನ್ ಆಗೋತ್ತಿಗೆ ಒಂಚೂರು ಚುಚ್ಚಿದ ಮೇಲೆ ಸಿಕ್ಕಾಪಟ್ಟೆ ನನಗಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಇಲ್ಲಿವರೆಗೂ ಇದು ಅವಳಿಗೆ 4ನೇ ವ್ಯಾಕ್ಸಿನೇಷನ್ನು. ಸೊ ನಾನು ಒಂದಿನವೂ ಅವಳನ್ನ ಹಿಡ್ಕೊಂಡು ಕೂತಿಲ್ಲ. ಹಸ್ಬೆಂಡಿಲ್ಲ, ನಮ್ಮ ಅಪ್ಪ ಇಬ್ಬರು ಯಾರಾದರೂ ಹಿಡ್ಕೊಳ್ತಾಯಿದ್ರು. ಸೊ ಲಾಸ್ಟ್ ಟೈಮಿಂದ ನನ್ನ ಹಸ್ಬೆಂಡೇ ಇಟ್ಕೊಳ್ತಾ ಇರೋದು. ಆ್ಯಂಡ್ ನಾನು ಫಸ್ಟು 2nd 3rd ವ್ಯಾಕ್ಸಿನೇಷನ್ ಬಂದು ನಾನು ಅಮ್ಮ ಮನೆಯಲ್ಲಿದ್ದನಲ್ಲ ಅಲ್ಲೇ ಕೊಡಿಸಿದ್ದೆ. ಆ್ಯಂಡ್ 9 ಮಂತ್ ಮತ್ತು 1.5 ಇಯರ್ ವ್ಯಾಕ್ಸಿನೇಷನ್ ಬಂದು ಇಲ್ಲಿ ಹಾಸನಲ್ಲಿ ಕೊಡಿಸ್ತಾ ಇರೋದು. ಅದು ಗೌರ್ಮೆಂಟ್ ವ್ಯಾಕ್ಸಿನೇಷನ್ನೇ. ಆ್ಯಂಡ್ ಇದೂ ಗೌರ್ಮೆಂಟ್ ವ್ಯಾಕ್ಸಿನೇಷನ್ನೇ. ಸೊ ಅವಳಿಗೆ ಇಂಜೆಕ್ಷನ್ ಎಲ್ಲ ಕೊಡಿಸ್ಕೊಂಡು ಆಯಿತು, ತುಂಬ ಹತ್ಲು. ಅದಾದಮೇಲೆ ಅವಳನ್ನ ಹೊರಗೆ ಕರ್ಕೊಂಡು ಬಂದ್ವಿ. ಸೊ ಹೊರಗೆ ಕರ್ಕೊಂಡು ಬಂದಾದಮೇಲೆ ಒಂದು ಸ್ವಲ್ಪ ಸಮಾಧಾನ ಆದಳು. ಏನು ಮಾಡಿದರು ಅಂತ ಕೇಳಿದರೆ ಇಂಜೆಕ್ಷನ್ ಕೊಟ್ಟರು ಅಂತ ಅಳ್ಕೊಂಡು ಹೇಳ್ತಾ ಇದ್ಲು. ಅಲ್ಲ ಅಣ್ಣವ್ರದ್ದು
ದನಿ ಎಲ್ಲಪ್ಪ ಆಯಿತು? ಒಂದು ಸ್ವಲ್ಪ ಹೊತ್ತೊಳನ್ನ ಎತ್ಕೊಂಡು ಸಮಾಧಾನ ಮಾಡಿದ್ವಿ. ಬೇಗ ಸಮಾಧಾನ ಆದಳು. ಅದಾದಮೇಲೆ ಅಲ್ಲಿ ಮಕ್ಕಳು ಬಿಚ್ಚಿಟ್ಟಿರೋ ಸ್ಲಿಪ್ಪರ್ನೆಲ್ಲ ಹಾಕ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಇನ್ನು ಆಟ ಆಡಬೇಡ ಅಂದರೆ ಮತ್ತೆ ಅಳೋದಕ್ಕೆ ಶುರು ಮಾಡ್ತಾಳೆ ಅಂದ್ಕೊಂಡು ಅವಳು ಏನಾದರೂ ಮಾಡ್ಕೊಳ್ಳಿ ಅಂತ ಹಾಗೆ ಬಿಟ್ಬಿಟ್ವಿ. ಆ್ಯಂಡ್ ಅದಾದಮೇಲೆ ತಾಯಿ ಕಾರ್ಡ್ನೆಲ್ಲ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಅವಳು ನಾನು ಎತ್ಕೊಂಡು ಹೋಗೋದೆ. ಆ್ಯಂಡ್ ಪಾಪು ಅಂತೂ ಇಂಜೆಕ್ಷನ್ ಮೂಡಿಂದ ಹೊರಗೆ ಬಂದಿರಲಿಲ್ಲ. ಸೊ ಆಮೇಲೆ ಮನೆಗೆ ಹೋದ್ಮೇಲೆ ನಾನು ಹೋಗಿ ತಾತನಿಗೆ ಹೇಳಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ವಿ ಅಂತಂದರೆ ಅವಳಿಗೆ ಇರಿಟೇಟ್ ಆಗ್ತಾಯಿತ್ತು ಅನ್ಸುತ್ತೆ, ಅಳೋದಕ್ಕೆ ಶುರು ಮಾಡಿದ್ಲು. ಆಮೇಲೆ ಅವಳನ್ನ ಕೆಳಗೆ ಇಳಿಸ್ದೆ, ಅವಳು ಸೀದಾ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡಿದ್ಲು. ಆ್ಯಂಡ್ ಅಲ್ಲೇ ಬಕೆಟಲ್ಲಿ ನೀರು ಇಟ್ಟಿದ್ರಿಂದ ಅದ್ರಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಇದು ಮಾಡಿದ್ಲು. ಸೊ ಆಮೇಲೆ ಅವಳನ್ನ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡೋಕ್ಕೆ ಶುರು ಮಾಡಿ ಜ್ವರ ಬರುತ್ತಾ ಅಂತ ಕೇಳಿದ್ದಕ್ಕೆ ಸೊ ಅವಳು ಎಲ್ರಿಗೂ ಜ್ವರ ಬರುತ್ತಾ ಅಂತ ಚೆಕ್ ಮಾಡ್ತಾ ಇದ್ಲು. ಸೊ ಅದಾದಮೇಲೆ ಅವಳನ್ನ ಫಸ್ಟು ಸ್ವಲ್ಪ ಫೀಡ್ ಮಾಡಿಸ್ದೆ ನಾನು, ಯಾಕಂದರೆ ಅಲ್ಲೂ ಫೀಡ್ ಮಾಡಿಸೋದಕ್ಕೆ ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ಮನೆಗೆ ಬಂದು ಫೀಡ್ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸ್ಕೊಂಡ್ವಿ ನಾವು. ಆ್ಯಂಡ್ ಅವಳೊಂದು 2 ಅವರ್ಸ್ ಮಲ್ಕೊಂಡಿದ್ಲು. ಆ ಒಂದು ಗ್ಯಾಪಲ್ಲಿ ನಾನು ಸ್ವಲ್ಪ ಸಿಟಿ ಕಡೆ ಹೋಗೋಣ ಅಂತ ಅಂದ್ಕೊಂಡೆ, ಯಾಕಂತಂದರೆ ನಾನು ಹಾಸನಿಂದ ಊರಿಗೆ ಹೋಗಿ 1 ಮಂತ್ ಆಗಿತ್ತು. ಸೊ ನನಗೆ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ ಬೇಕಾಗಿತ್ತು, ಹಾಗಾಗಿ ಅದನ್ನೊಂದೆರಡನ್ನ ತೊಗೊಬರೋಣ ಅಂತ ಹೇಳಿಬಿಟ್ಟು ಹೋಗಿ ತೊಗೊಂಡು ಬಂದೆ. ಅಲ್ಲಿ ಕ್ಲಿಪ್ಸ್ನ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಅದಾದಮೇಲೆ ಊರಲ್ಲಿರೋ ಮನೆಯದು ರೆಂಟ್ ಇಸ್ಕೊಬರೋಕ್ಕಿತ್ತು ಅಂತ ಹೇಳಿಬಿಟ್ಟು ಸೀದಾ ಅಲ್ಲಿಂದ ಊರಿಗೆ ಹೋದ್ವಿ. ಅಂದರೆ ಊರು ಬಂದು ಒಂದು 3 ಕಿಲೋಮೀಟರ್ಸ್ ಆಗುತ್ತೆ, 3 to 4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಬಟ್ ಅಲ್ಲಿ ಹೋದರೆ ಅವ್ರು ಇರಲಿಲ್ಲ. ಸೊ ಹಾಗಾಗಿ ರೆಂಟ್ನೂ ಇಸ್ಕೊಂಡಲ್ಲ, ಆ ಬಿಸಿಲಲ್ಲಿ ಸೀದಾ ಮನೆಗೆ ಬಂದೆ. ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.